ಒಂದು ಮಂಗಲಮಯವಾಗಿರತಕ್ಕಂಥ ಆಶೀರ್ವಾದದ ವಾಣಿಯಿಂದ ನಾವು ನೀವೆಲ್ಲರೂ ಕೇಳಿ ಪಾವನರಾಗೋಣ. ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯನಂದನಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಮನದಲ್ಲಿ ನೆನೆದು ಅಧಿಕ ಆಷಾಢ ಮಾಸದ ಅಂಗವಾಗಿ ಹಗರೇಬೊಮ್ಮನಹಳ್ಳಿಯ ಪತ್ರಿಬಸವೇಶ್ವರ ದೇವಸ್ಥಾನದ ಪವಿತ್ರ ಪರಿಸರದಲ್ಲಿ ಜರುಗಿಕೊಂಡು ಬರುತ್ತಿರುವ ಶ್ರೀಶೈಲ ಜಗದ್ಗುರುಗಳವರ 5ನೇ ದಿವಸದ ಇಷ್ಟಲಿಂಗ ಮಹಾಪೂಜೆಯ ಈ ಸಮಾರಂಭದಲ್ಲಿ ಧರ್ಮ ಸಂದೇಶವನ್ನು ನೀಡಿದ ಹಂಸಸಾಗರದ ಶ್ರೀಗಳವರೇ, ಕಾರ್ಯಕ್ರಮದ ರೂವಾರಿಗಳಾದ ನಂದೀಪುರದ ಶ್ರೀಗಳವರೇ, ಪಾದಪೂಜಾ ಸೇವೆಯನ್ನು ನೆರವೇರಿಸಿದ ಯಲಬುರ್ಗಾದ ಶ್ರೀಗಳವರೇ, ಸಮಾರಂಭದಲ್ಲಿ ಉಪಸ್ಥಿತರಿರುವ ಬಳ್ಳಾರಿ ಕಲ್ಯಾಣ ಮಠ, ಐನಹಳ್ಳಿ, ಶಾಸನೂರು, ಶಾನವಾಸ್ಪುರ, ಬೆಳ್ಳಿಹಳ್ಳಿ, ಶರಗುಪ್ಪ, ಕೊಟ್ಟೂರು, ಹಾಲಶಂಕರ ಸ್ವಾಮೀಜಿ, ಕೋಣಂದೂರಿನ ಶ್ರೀಗಳು, ವಿಭಿನ್ನ ಗ್ರಾಮ ನಗರಗಳಿಂದ ಆಗಮಿಸಿರುವಂತಹ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶರುಗಳೇ, ಪೂಜಾ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಸೇವಾಕರ್ತರು ದಂಪತಿಗಳವರೇ, ಶರಣ್ಯ ನೀಲಮ್ಮನವರೇ, ಅತ್ಯಂತ ಶ್ರದ್ಧೆಯಿಂದ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಭಾಗಿಗಳಾದ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಭಾರತ ದೇಶದಲ್ಲಿ ಅನೇಕ ಧರ್ಮಗಳು ರುಚೀನಾಂ ವೈಚಿತ್ರ್ಯಾತ್ ರುಜು ಕುಟಿಲ ನಾನಾ ಪಥಜುಷಾಂ ನೃಣಾಂ ಏಕೋ ಗಮ್ಯಸ್ಪಮಸಿ ಪಯಸಾ ಮರಣವೈವ. ಪುಷ್ಪದಂತನ ಈ ಉಕ್ತಿಯಂತೆ ಮನುಷ್ಯನ ರುಚಿಭೇದಕ್ಕನುಗುಣವಾಗಿ ಅನೇಕ ಧರ್ಮ, ಅನೇಕ ಸಂಸ್ಕೃತಿ, ಅನೇಕ ದೇವರನ್ನು ನಾವು ಈ ದೇಶದಲ್ಲಿ ಕಾಣ್ತೇವೆ. ಈ ವಿಭಿನ್ನತೆಗೆ ಮನುಷ್ಯನಲ್ಲಿರುವಂತಹ ಅಭಿರುಚಿ ಕಾರಣನೇ ಹೊರತು ಮೂಲ ಗಮ್ಯಸ್ಥಾನವಾಗಲಿ ಅಥವಾ ಪಡೆಯುವಂತಹ ಧ್ಯೇಯ ಗುರಿಯಾಗಲಿ ವ್ಯತ್ಯಾಸ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ ಇಷ್ಟವಾಗುವುದರಿಂದ ಅವರವರ ಇಷ್ಟವಾದ ಮಾರ್ಗವನ್ನು ಅನುಸರಿಸಿ ಅವರು ತಮ್ಮ ಗುರಿಯನ್ನು ತಲುಪಲಿ ಅನ್ನುವಂತಹ ದೃಷ್ಟಿಕೋನದಿಂದ ಪ್ರಾಚೀನ ಋಷಿಮುನಿಗಳು ವಿಭಿನ್ನ ಧರ್ಮ ಮಾರ್ಗ